ಓಂ ಶಾಂತಿ. ಇಂದಿನ ದಿನಾಂಕ 11/9/2022. ಅವ್ವೆಕ್ ಬಾಪ್ತಾದ ರಿವೈಸ್ 8/4/92. ಬ್ರಹ್ಮ ತಂದೆಯೊಂದಿಗಿನ ಪ್ರೀತಿಯ ಚಿಹ್ನೆಯಾಗಿದೆ ಅವ್ಯಕ್ತ ಫರಿಷ್ಠೆಯಾಗುವುದು. ಇಂದು ಬೇಹದ್ದಿನ ತಂದೆ ತಮ್ಮ ಆದಿ ಶ್ರೇಷ್ಠ ಡೈರೆಕ್ಟ್ ರಚನೆಯನ್ನು ನೋಡುತ್ತಿದ್ದಾರೆ. ಬ್ರಾಹ್ಮಣ ಆತ್ಮರು ಡೈರೆಕ್ಟ್ ಶಿವವಂಶಿ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಬ್ರಾಹ್ಮಣ ಆತ್ಮರು ಆದಿದೇವನ ಆದಿ ರಚನೆಯಾಗಿದ್ದೀರಿ. ಆದ್ದರಿಂದ ಕಲ್ಪವೃಕ್ಷದಲ್ಲಿ ಬ್ರಾಹ್ಮಣರನ್ನು ಫೌಂಡೇಶನ್ ಅರ್ಥಾತ್ ಬುಡದಲ್ಲಿ ತೋರಿಸಿದ್ದಾರೆ. ತಮ್ಮ ಸ್ಥಾನವನ್ನು ನೋಡಿದ್ದೀರಲ್ಲವೇ? ವೃಕ್ಷದಲ್ಲಿ ತಾವು ಆದಿ ರಚನೆಯನ್ನು ಬೀಜದ ಸಮೀಪ ಬುಡದಲ್ಲಿ ತೋರಿಸಲಾಗಿದೆ. ಆದ್ದರಿಂದ ಡೈರೆಕ್ಟ್ ರಚನೆಯಾಗಿದ್ದೀರಿ. ಅನ್ಯ ಆತ್ಮರು ಡೈರೆಕ್ಟ್ ಮಾತಾಪಿತಾ ಶಿವತಂದೆ ಮತ್ತು ಬ್ರಹ್ಮ ತಾಯಿ. ಡೈರೆಕ್ಟ್ ಪರಮಾತ್ಮ ರಚನೆಯಲ್ಲ. ತಾವು ಡೈರೆಕ್ಟ್ ರಚನೆಗೆ ಎಷ್ಟು ಮಹತ್ವಿಕೆ ಇದೆ. ಡೈರೆಕ್ಟ್ ಬೀಜದ ಜೊತೆ ಸಂಬಂಧವಿದೆ. ಉಳಿದೆಲ್ಲರದ್ದು ಇಂಡೈರೆಕ್ಟ್ ಸಂಬಂಧವಿದೆ. ತಮ್ಮದು ಡೈರೆಕ್ಟ್ ಆಗಿದೆ. ತಾವೆಲ್ಲರೂ ಆತ್ಮಿಕ ನಶೆಯಿಂದ ಹೇಳುತ್ತೀರಿ, ನಾವು ಪರಮಾತ್ಮನ ಸಂತಾನರಾಗಿದ್ದೇವೆ ಎಂದು. ಯಾವುದೆಲ್ಲ ಧರ್ಮದ ಆತ್ಮರು ಬರುತ್ತಾರೆಯೋ ಅವರೆಲ್ಲರೂ ತಮ್ಮನ್ನು ಕ್ರಿಶ್ಚಿಯನ್, ಬೌದ್ಧ, ಇಸ್ಲಾಮಿಗಳೆಂದು ಕರೆಸಿಕೊಳ್ಳುತ್ತಾರೆ. ಡೈರೆಕ್ಟ್ ಶಿವವಂಶಿ ಅಥವಾ ಆದಿದೇವ ಬ್ರಹ್ಮನ ರಚನೆಯೆಂದು ಕರೆಸಿಕೊಳ್ಳುವುದಿಲ್ಲ. ಕ್ರೈಸ್ಟ್ ವಂಶಿ ಕ್ರಿಶ್ಚಿಯನ್ನರು ಹೇಳುತ್ತಾರೆ, ನಾವು ಧರ್ಮಪಿತ ಕ್ರೈಸ್ಟ್ನ ಕ್ರಿಶ್ಚಿಯನ್ ರಾಗಿದ್ದೇವೆ ಎಂದು. ಅವರು ಇದನ್ನು ತಿಳಿದುಕೊಂಡಿರುತ್ತಾರೆ. ಅವರೆಲ್ಲರೂ ಧರ್ಮಪಿತನ ವಂಶದವರಾಗಿದ್ದಾರೆ ಮತ್ತು ನಾವು ಪರಮಾತ್ಮನ ವಂಶಸ್ಥರೆಂದು ಹೇಳುತ್ತೀರಿ ಅಂದಾಗ ಧರ್ಮಪಿತರೆಲ್ಲಿ, ಪರಮಪಿತನೆಲ್ಲಿ? ಎಷ್ಟೊಂದು ಅಂತರವಿದೆ. ಡಬಲ್ ವಿದೇಶಿಯರು ಏನೆಂದು ತಿಳಿಯುತ್ತೀರಿ? ಪರಂಪಿತನ ವಂಶಸ್ಥರಾಗಿದ್ದೀರೋ ಅಥವಾ ಧರ್ಮಪಿತರ ವಂಶಸ್ಥರಾಗಿದ್ದೀರೋ? ಪರಂಪಿತನ ವಂಶಸ್ಥರಾಗುವುದು ಎಂದರೆ ಡೈರೆಕ್ಟ್ ರಚನೆಯಾಗುವುದು. ಅಂದ ಮೇಲೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ನಲ್ಲಿ ಎಷ್ಟೊಂದು ಅಂತರವಿದೆ. ನಶೆಯಲ್ಲಿಯೂ ಅಂತರವಿದೆ ಮತ್ತು ಪ್ರಾಪ್ತಿಯಲ್ಲಿಯೂ ಅಂತರವಿದೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿಯೂ ಇಂಡೈರೆಕ್ಟ್ ತನ್ನ ಇಷ್ಟದೇವ ದೇವಿಯರ ಮೂಲಕ ತಂದೆಯನ್ನು ನೆನಪು ಮಾಡುತ್ತಾರೆ. ಒಂದು ವೇಳೆ ಯಾರಾದರೂ ಶಿವನ ಭಕ್ತರಾಗಿದ್ದರೂ ಸಹ ಅವರು ಶಿವಶಂಕರ ಒಂದೇ ಎಂದು ತಿಳಿದು ನೆನಪು ಮಾಡುತ್ತಾರೆ. ಅಂದ ಮೇಲೆ ಇದು ಇಂಡೈರೆಕ್ಟ್ ಆಯಿತಲ್ಲವೇ? ರಾಮನಿಗೂ ರಾಮೇಶ್ವರನಿದ್ದಾರೆ ಎಂಬುದು ಗೊತ್ತಿದೆ. ಆದರೂ ರಾಮನನ್ನೇ ನೆನಪು ಮಾಡುತ್ತಾರೆ. ಅಂದ ಮೇಲೆ ಭಕ್ತಿಯು ಇಂಡೈರೆಕ್ಟ್ ಆಯಿತಲ್ಲವೇ? ಏಕೆಂದರೆ ಭಕ್ತಾತ್ಮರ ರಚನೆಯೂ ಸಹ ಕೊನೆಯ ಆತ್ಮನಾಗಿದ್ದಾರೆ. ತಾವು ಡೈರೆಕ್ಟ್ ಪರಮಾತ್ಮ ವಂಶಿ ಆತ್ಮರಾಗಿದ್ದೀರಿ. ದ್ವಾಪರದಲ್ಲಿ ಭಕ್ತಿಯನ್ನು ಮಾಡುತ್ತೀರಿ ಅಂದಾಗ ಪರಿಚಯವಿಲ್ಲದಿದ್ದರೂ ಮೊದಲು ಶಿವತಂದೆಯ ಭಕ್ತಿಯನ್ನೇ ಮಾಡುತ್ತೀರಿ. ಬ್ರಹ್ಮ, ವಿಷ್ಣು, ಶಂಕರ ಈ ಸೂಕ್ಷ್ಮ ದೇವತೆಗಳ ಪೂಜೆಯು ನಂತರದಲ್ಲಿ ಆರಂಭವಾಗುತ್ತದೆಯೇ ಹೊರತು ಆದಿಯಲ್ಲಿ ಅಲ್ಲ ಅಂದಾಗ ಅನ್ಯ ಆತ್ಮರ ರಚನೆಯು ಇಂಡೈರೆಕ್ಟ್ ಆತ್ಮರ ಮೂಲಕ ಆಗಿದೆ ಮತ್ತು ಭಕ್ತಿಯಲ್ಲಿಯೂ ಇಂಡೈರೆಕ್ಟ್ ಭಕ್ತಿಯಾಗಿದೆ. ತಾವು ಡೈರೆಕ್ಟ್ ಭಕ್ತರಾಗಿದ್ದೀರಿ, ಇಂಡೈರೆಕ್ಟ್ ಅಲ್ಲ. ಅರ್ಥಾತ್ ಶಿವನ ಪೂಜೆಯನ್ನೇ ಆರಂಭಿಸುತ್ತೀರಿ. ಪ್ರಾಪ್ತಿಯಲ್ಲಿಯೂ ನೋಡಿ, ತಾವು ಡೈರೆಕ್ಟ್ ಆತ್ಮರು ಅರ್ಥಾತ್ ಡೈರೆಕ್ಟ್ ರಚನೆಗೆ ಅನೇಕ ಜನ್ಮಗಳಿಗಾಗಿ ಜೀವನ್ಮುಕ್ತಿಯ ಆಸ್ತಿಯೂ ಸಿಗುತ್ತದೆ. ಅನ್ಯ ಆತ್ಮರಿಗೆ ಇಷ್ಟು ಸಮಯದ ಜೀವನ್ಮುಕ್ತಿಯ ಆಸ್ತಿಯು ಸಿಗುವುದಿಲ್ಲ. ತಮ್ಮ ಜೀವನ್ಮುಕ್ತಿಯು ಅರ್ಧಕಲ್ಪ ನಡೆಯುತ್ತದೆ ಮತ್ತು ಅನ್ಯ ಆತ್ಮರಿಗೂ ಜೀವನ್ಮುಕ್ತಿ ಮತ್ತು ಜೀವನ ಬಂಧನ ಎರಡು
ಅರ್ಧ ಕಲ್ಪದಲ್ಲಿಯೇ ಸಿಗುತ್ತದೆ. ಅದು ದ್ವಾಪರದ ಆದಿಯ ಆತ್ಮರಿಗೆ. ಕೊನೆಯ ಆತ್ಮರಿಗಂತೂ ಕೆಲವೇ ಜನ್ಮಗಳಲ್ಲಿಯೂ ಎರಡು ಪ್ರಾಪ್ತಿಯಾಗುತ್ತದೆ ಮತ್ತು ವಿಶೇಷತೆಯು ಇದೇ ಆಗಿದೆ. ತಮ್ಮದು ಜೀವನ್ಮುಕ್ತಿ ಅರ್ಥಾತ್ ಸತೋ ಪ್ರಧಾನ ಸ್ಥಿತಿ, ಸ್ವರ್ಣಿಮ ಹಾಗೂ ಬೆಳ್ಳಿಯ ಸಮಾನ ಸ್ಥಿತಿಯು ಚಕ್ರದ ಸ್ವರ್ಣಿಮ ಹಾಗೂ ಬೆಳ್ಳಿಯ ಯುಗದಲ್ಲಿಯೇ ಪ್ರಾಪ್ತಿಯಾಗುತ್ತದೆ. ತಮ್ಮದು ಸತೋ ಪ್ರಧಾನತೆ ಇದ್ದಾಗ ಯುಗವು ಸ್ವರ್ಣಿಮ ಅರ್ಥಾತ್ ಸತೋ ಪ್ರಧಾನವಾಗಿರುತ್ತದೆ. ಪ್ರಕೃತಿಯು ಸತೋ ಪ್ರಧಾನವಾಗಿರುತ್ತದೆ. ಚಕ್ರವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಲ್ಲವೇ? ಮತ್ತು ಅನ್ಯ ಆತ್ಮರದ್ದು ಸತೋ ಪ್ರಧಾನ ಸ್ಥಿತಿ ಇದ್ದಾಗ ಯುಗವು ತಾಮ್ರದ ಯುಗ ಅಥವಾ ಕಬ್ಬಿಣದ ಯುಗವಾಗಿರುತ್ತದೆ. ತಾಮ್ರದ ಯುಗದಲ್ಲಿ ಅವರದ್ದು ಸತೋ ಪ್ರಧಾನ ಸ್ಥಿತಿ ಇರುತ್ತದೆ ಮತ್ತು ತಮ್ಮದ್ದು ಸ್ವರ್ಣಿಮ ಯುಗದಲ್ಲಿಯೇ ಸ್ವರ್ಣಿಮ ಸ್ಥಿತಿ ಅರ್ಥಾತ್ ಸತೋ ಪ್ರಧಾನ ಸ್ಥಿತಿಯಾಗಿರುತ್ತದೆ. ಅಂದ ಮೇಲೆ ಎಷ್ಟೊಂದು ಅಂತರವಾಯಿತು. ತಾವು ಸತೋ ಪ್ರಧಾನರಾಗಿದ್ದಾಗ ಪ್ರಕೃತಿಯು ಸತೋ ಪ್ರಧಾನವಾಗಿರುತ್ತದೆ. ಅವರು ರಜೋಪ್ರಧಾನ ಪ್ರಕೃತಿಯಲ್ಲಿ ಸತೋ ಪ್ರಧಾನ ಸ್ಥಿತಿಯ ಅನುಭವ ಮಾಡುತ್ತಾರೆ. ಅಂದಾಗ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ರಚನೆಗೆ ಎಷ್ಟೊಂದು ಅಂತರವಿದೆ. ನಾವು ಡೈರೆಕ್ಟ್ ಪರಮಾತ್ಮನ ರಚನೆಯಾಗಿದ್ದೇವೆ ಎಂಬುದು ನಶೆ ಇದೆಯೇ? ಸದಾ ನಶೆ ಇರುತ್ತದೆಯೋ ಅಥವಾ ಕೆಲವೊಮ್ಮೆ ನಶೆ ಇರುತ್ತದೆಯೋ? ಪರ್ಸೆಂಟೇಜಿನಲ್ಲಿ ಅಂತರವಾಗಿ ಬಿಡುತ್ತದೆ. ಕೆಲವೊಮ್ಮೆ 100% ಇದ್ದರೆ ಕೆಲವೊಮ್ಮೆ 50% ಇರುತ್ತದೆ. ಆದರೆ ವಾಸ್ತವದಲ್ಲಿ ಹೇಗಿರಬೇಕು? ಸದಾ ಇರಬೇಕಲ್ಲವೇ? ಅಂದಾಗ ಇನ್ನೂ ಬೇಕು ಎಂಬುದನ್ನು ಎಲ್ಲಿಯ ತನಕ ಹೇಳುತ್ತೀರಿ? ಸದಾ ನಶೆ ಇರುತ್ತದೆ ಎಂಬ ಮಾತನ್ನು ಯಾರೂ ಹೆಮ್ಮೆಯಿಂದ ಹೇಳುವುದಿಲ್ಲ. ಇನ್ನೂ ಇರಬೇಕು ಎಂದು ಹೇಳುತ್ತೀರಿ ಅಂದಾಗ ಸಂಪೂರ್ಣರಾಗುವುದು ಎಂದರೆ ಯಾವುದರಲ್ಲಿ ಈ ಬೇಕು ಎಂಬ ಶಬ್ದವು ಸಮಾಪ್ತಿಯಾಗಲಿ. ಎಲ್ಲರ ಬಾಯಿಂದ ಸದಾ ಎನ್ನುವ ಶಬ್ದವು ಹೊರಡಲಿ. ಅದಕ್ಕಾಗಿ ಇನ್ನೆಷ್ಟು ವರ್ಷಗಳು ಬೇಕು? ತಂದೆಯು ಕೇಳುತ್ತಾರೆ, ಎಷ್ಟು ವರ್ಷಗಳು ಬೇಕು? 10 ವರ್ಷಗಳು ಬೇಕೇ ಅಥವಾ ಅದಕ್ಕಿಂತಲೂ ಹೆಚ್ಚು ಅಥವಾ ಕಡಿಮೆ ಬೇಕೋ? ಏಕೆಂದರೆ ತಪಸ್ಯಾ ವರ್ಷವನ್ನು ಆರಂಭ ಮಾಡಿದ್ದೀರಿ. ಈಗಂತೂ ಸಮಾಪ್ತಿಯ ಸಮಯವು ಬಂದು ಬಿಟ್ಟಿತು. ಆದರೆ ನೀವೆಲ್ಲರೂ ಆರಂಭಿಸಿದ್ದಾಗ ಯಾವ ಸಂಕಲ್ಪ ಮಾಡಿದ್ದೀರಿ? ಸಂಪನ್ನರಾಗಿ ಬಿಡುತ್ತೇವೆ ಎಂದೇ ಆಲೋಚಿಸಿದ್ದೀರಲ್ಲವೇ? ವರ್ಷವಂತೂ ಸಮಾಪ್ತಿಯಾಯಿತು. ಆದರೆ ತಾವು ಸಂಪನ್ನರಾಗಿ ಬಿಟ್ಟಿರಾ ಅಥವಾ ಆಗಬೇಕಾಗಿದೆಯೇ? ಇನ್ನೂ ಕೆಲವು ವರ್ಷಗಳು ಬೇಕಾಗಿದೆಯೇ? ಅನ್ಯರಿಗಾದರೆ ಚಾಲೆಂಜ್ ಮಾಡುತ್ತೀರಿ. ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ತೆಗೆದುಕೊಂಡಿರಿ ಎಂದು ಅಥವಾ 25 ವರ್ಷಗಳ ಆಸ್ತಿ ತೆಗೆದುಕೊಳ್ಳಿರಿ ಎಂದು ಹೇಳುತ್ತೀರಾ? ಅಂದಾಗ 12 ತಿಂಗಳಿನಲ್ಲಿ ಎಷ್ಟು ಸೆಕೆಂಡುಗಳು, ಎಷ್ಟು ದಿನಗಳಾಯಿತು? ಅಂದ ಮೇಲೆ ಎಲ್ಲರೂ ಸಂಪನ್ನರಾಗಿ ಬಿಡಬೇಕು. ಇನ್ನೂ ಸಮಯ ಬೇಕು ಎಂದು ಹೇಳುವಿರಾ? ಫಲಿತಾಂಶವೇನು? ಎಷ್ಟು ವರ್ಷಗಳು ಬೇಕೆಂಬುದನ್ನಾದರೂ ತಿಳಿಸಿಬಿಡಿ. ಇಲ್ಲದಿದ್ದರೆ ಇನ್ನೊಂದು ವರ್ಷ ಮುಗಿದರೂ ಸಹ ಇನ್ನೂ ಸಮಯ ಬೇಕು ಎಂಬ ಗೀತೆಯನ್ನು ಹಾಡುತ್ತೀರಿ. ಈ ಬೇಕು ಎಂಬ ಗೀತೆಯು ಎಷ್ಟು ಸಮಯದ್ದಾಗಿದೆ? ಗೀತೆಯೂ ಸಹ 3 ಅಥವಾ 5 ನಿಮಿಷಗಳು ಇರುತ್ತದೆ ಎಲ್ಲವೇ? ತಪಸ್ಯಾ ವರ್ಷದಲ್ಲಿ ದೃಢ ಸಂಕಲ್ಪ ಮಾಡಿದ್ದೀರೋ ಅಥವಾ ಕೇವಲ ಸಂಕಲ್ಪ ಮಾಡಿದ್ದೀರೋ? ದೃಢತೆಯ ಚಿಹ್ನೆಯಾಗಿದೆ ಸಫಲತೆ. ಅಂದ ಮೇಲೆ ಈ ವರ್ಷದಲ್ಲಿ ಇನ್ನೂ ಹೆಚ್ಚಿನ ತಪಸ್ಸು ಬೇಕಲ್ಲವೇ? ಅಥವಾ ಸೇವೆ ಮಾಡಬೇಕೋ? ಎರಡನ್ನೂ ಮಾಡಲು ಸಾಧ್ಯವಿಲ್ಲವೇ? ತಮ್ಮದು ಕರ್ಮಯೋಗಿ ಎಂಬ ಬಿರುದು
ಅಲ್ಲವೇನು? ಕೇವಲ ಯೋಗಿಗಳಾಗಿದ್ದೀರಾ? ವಾಸ್ತವದಲ್ಲಿ ನೋಡಿದಾಗ ಯಾವುದರಲ್ಲಿ ಸ್ವ ಮತ್ತು ಸರ್ವರ ಸೇವೆಯು ಸಮಾವೇಶವಾಗಿರುವುದೋ ಅದಕ್ಕೆ ಸೇವೆ ಎಂದು ಹೇಳಲಾಗುತ್ತದೆ. ಅನ್ಯರ ಸೇವೆ ಮಾಡಿ ತನ್ನ ಸೇವೆಯಲ್ಲಿ ಉದಾಸೀನರಾಗಿ ಬಿಟ್ಟರೆ ವಾಸ್ತವದಲ್ಲಿ ಅದಕ್ಕೆ ಯಥಾರ್ಥ ಸೇವೆ ಎಂದು ಹೇಳುವುದಿಲ್ಲ. ಸೇವೆಯ ಪರಿಭಾಷೆ ಏನೆಂದರೆ, ಸೇವೆಗೆ ಪ್ರತ್ಯಕ್ಷ ಫಲ ಸಿಗುತ್ತದೆ. ಸೇವೆ ಎಂದರೆ ಮೇವಾ ಫಲ, ಪ್ರತ್ಯಕ್ಷ ಫಲ. ಸೇವೆ ಮಾಡಿರಿ, ಮೇವಾ ತಿನ್ನಿರಿ. ಒಂದು ವೇಳೆ ಸ್ವಯಂನ ಕಡೆ ಉದಾಸೀನರಾಗಿ ಬಿಡುತ್ತೀರೆಂದರೆ ಆ ಸೇವೆಯು ಪರಿಶ್ರಮವಾಗಿದೆ, ಖರ್ಚಿನದ್ದಾಗಿದೆ, ಸುಸ್ತಿನದ್ದಾಗಿದೆ. ಆದರೆ ಪ್ರತ್ಯಕ್ಷ ಫಲ, ಸಫಲತೆ ಇಲ್ಲ. ಮೊದಲು ಸ್ವಯಂಗೆ ಸಫಲತೆ, ಜೊತೆಯಲ್ಲಿ ಅನ್ಯರಿಗೂ ಸಫಲತೆಯ ಅನುಭೂತಿಯಾಗಲಿ. ಇವೆರಡು ಒಟ್ಟಿಗೆ ಇರಲಿ. ಸ್ವಯಂಗೆ ಸಫಲತೆಗೆ ಅನುಭವವಾಗಿ ಅನ್ಯರಿಗೆ ಆಗದಿದ್ದರೂ ಸಹ ಅದು ಯಥಾರ್ಥ ಸೇವೆಯಲ್ಲ. ಮತ್ತು ಅನ್ಯರಿಗೆ ಸಫಲತೆಯಾಗಿ ಸ್ವಯಂಗೆ ಆಗದಿದ್ದರೂ ಅದು ಯಥಾರ್ಥ ಸೇವೆಯಲ್ಲ. ಅಂದಾಗ ಸೇವೆಯಲ್ಲಿ ಸೇವೆ ಮತ್ತು ಯೋಗ ಇವೆರಡು ಜೊತೆಯಲ್ಲಿ ಯಾಕೆ ಇರುವುದಿಲ್ಲ? ಅದಕ್ಕೆ ಕಾರಣವೇನೋ? ಒಂದನ್ನು ನೋಡುತ್ತೀರೆಂದರೆ ಇನ್ನೊಂದು ಸಡಿಲವಾಗುತ್ತದೆ, ಇನ್ನೊಂದನ್ನು ನೋಡುತ್ತೀರೆಂದರೆ ಮೊದಲನೆಯದು ಸಡಿಲವಾಗುತ್ತದೆ. ಇದಕ್ಕೆ ಕಾರಣವೇನೋ? ಕಾರಣವೇನೆಂದರೆ ಸೇವೆಯ ಪ್ಲ್ಯಾನ್ಗಳನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ, ಆದರೆ ಪ್ಲೇನ್ ಸ್ವಚ್ಛ ಬುದ್ಧಿಯವರಾಗಿ ಪ್ಲ್ಯಾನ್ ಮಾಡುವುದಿಲ್ಲ. ಪ್ಲೇನ್ ಬುದ್ಧಿ ಅರ್ಥಾತ್ ಸೇವೆ ಮಾಡುತ್ತಾ ಮತ್ಯಾವುದೇ ಮಾತು ಬುದ್ಧಿಯನ್ನು ಸ್ಪರ್ಶಿಸದಿರಲಿ. ನಿಮಿತ್ತ ಭಾವ ಹಾಗೂ ನಿರ್ಮಾಣ ಭಾವವಿರಲಿ. ನಿರ್ಮಾಣ ಮಾಡುತ್ತಾ ನಿರ್ಮಾಣ ಸ್ಥಿತಿಯ ಕೊರತೆಯಾಗಿ ಬಿಡುತ್ತದೆ. ಆದ್ದರಿಂದ ನಿರ್ಮಾಣದ ಕಾರ್ಯವನ್ನು ಎಷ್ಟು ಸಫಲ ಮಾಡಬಯಸುತ್ತೀರೋ ಅಷ್ಟು ಸಫಲವಾಗುವುದಿಲ್ಲ. ಶುಭ ಭಾವನೆ ಹಾಗೂ ಶುಭ ಕಾಮನೆಯ ಬೀಜವೇ ಆಗಿದೆ ನಿಮಿತ್ತ ಭಾವ ಹಾಗೂ ನಿರ್ಮಾಣ ಭಾವ. ಹದ್ದಿನ ಸ್ಥಾನಮಾನವಲ್ಲ, ಆದರೆ ನಿರ್ಮಾಣರಾಗಿರಿ. ಆದ್ದರಿಂದ ಸೇವೆಯ ಪ್ಲ್ಯಾನ್ ಮಾಡುವುದಕ್ಕೆ ಮೊದಲು ಪ್ಲೇನ್ ಬುದ್ಧಿಯನ್ನಾಗಿ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಇಲ್ಲದಿದ್ದರೆ ಪ್ಲೇನ್ ಬುದ್ಧಿಯ ಬದಲು ಒಂದು ವೇಳೆ ಬುದ್ಧಿಯಲ್ಲಿ ಅಯಥಾರ್ಥ ಭಾವದ ಕೊಳಕು ಬೆರಕೆಯಾಗಿ ಬಿಟ್ಟರೆ ಸೇವೆಯ ಯಾವ ಪ್ಲ್ಯಾನ್ ಮಾಡುತ್ತೀರೋ ಅದರಲ್ಲಿಯೂ ರತ್ನಗಳ ಜೊತೆಗೆ ಕಲ್ಲುಗಳು ಬೆರಕೆಯಾಗಿ ಬಿಡುತ್ತವೆ. ರತ್ನಗಳು ಮತ್ತು ಕಲ್ಲುಗಳು ಬೆರಕೆಯಾಗಿ ಬಿಡುತ್ತವೆ. 9 ರತ್ನಗಳನ್ನು ಜೋಡಿಸುತ್ತೀರೆಂದರೆ ಒಂದು ಕಲ್ಲನ್ನು ಬೆರೆಸುತ್ತೀರೇನೋ? ಯಾವುದೇ ವಸ್ತುವಿನಲ್ಲಿ 9 ಅಪ್ಪಟವಾಗಿದ್ದು ಇನ್ನೊಂದು ತಾತ್ಕಾಲಿಕವಾಗಿದ್ದರೆ ಅದರ ಬೆಲೆ ಏನಾಗುವುದು? ಅದನ್ನು ತೆಗೆದುಕೊಳ್ಳುವವರೂ ಸಹ ಈ 9 ಸಹ ಅಪ್ಪಟವೋ ಅಥವಾ ಬೆರಕೆಯೋ ಎಂದು ಸಂಕಲ್ಪ ನಡೆಸುತ್ತಾರೆ. ಆದ್ದರಿಂದ ಸೇವೆಯ ಪ್ಲ್ಯಾನ್ ಜೊತೆಗೆ ಮೊದಲು ಪ್ಲೇನ್ ಬುದ್ಧಿಯ ಗಮನವನ್ನಿಟ್ಟುಕೊಳ್ಳಿರಿ. ಒಂದು ವೇಳೆ ಪ್ಲೇನ್ ಬುದ್ಧಿ ಇದ್ದರೆ ಸೇವೆಯ ಪ್ಲ್ಯಾನ್ ಅಷ್ಟು ದೊಡ್ಡದಿಲ್ಲದಿರಲೂಬಹುದು. ಆದರೂ ಪ್ಲೇನ್ ಬುದ್ಧಿಯವರಿಗೆ ನಷ್ಟವಿಲ್ಲ, ಹೊರೆ ಇಲ್ಲ. ಸೇವೆಯ ಲಾಭವು ಕಡಿಮೆ ಇರಬಹುದು, ಆದರೆ ನಷ್ಟವಂತೂ ಇಲ್ಲ ಎಂದು ಹೇಳುತ್ತಾರಲ್ಲವೇ? ಬೆರಕೆಯಾದ ಬುದ್ಧಿಯಲ್ಲಿ ನಷ್ಟವಿದೆ. ಆದ್ದರಿಂದ ಈ ವರ್ಷವನ್ನು ತಪಸ್ಯಾ ವರ್ಷವನ್ನಾಗಿ ನೋಡುತ್ತೀರಾ? ಸೇವೆಯಲ್ಲಂತೂ ಕೆಳಗಿನ ಸ್ಥಿತಿಗೆ ಬಂದು ಬಿಡುತ್ತೇವೆ ಎಂದು ಹೇಳುತ್ತೀರಿ. ಅಂದ ಮೇಲೆ ಏನು ಮಾಡುವಿರಿ? ಕೇವಲ ತಪಸ್ಸು ಮಾಡುವಿರಾ? ಯಾವಾಗ ಸ್ವಯಂ ಸಂಪನ್ನರಾಗುವಿರೋ ಆಗ ವಿಶ್ವ ಪರಿವರ್ತನೆಯ ಕಾರ್ಯವು ಸಂಪನ್ನವಾಗುವುದು. ತಮ್ಮೆಲ್ಲರ ಸಂಪನ್ನತೆಯ ಕೊರತೆಯ ಕಾರಣ ವಿಶ್ವ ಪರಿವರ್ತನಾ ಕಾರ್ಯವು ಸಂಪನ್ನವಾಗದೆ ನಿಂತಿದೆ. ಪ್ರಕೃತಿಯು ದಾಸಿಯಾಗಿ ತಮ್ಮ ಸೇವೆಗಾಗಿ ನಿರೀಕ್ಷಿಸುತ್ತಿದೆ. ಬ್ರಾಹ್ಮಣ ಆತ್ಮರು ಬ್ರಾಹ್ಮಣ್ಸೋ ಫರಿಷ್ಠಾ ಮತ್ತು ಫರಿಷ್ಠಾಸೋ ದೇವತೆಗಳಾಗಲಿ. ಆಗ ನಾವು
ಹೃದಯಪೂರ್ವಕವಾಗಿ ಅವರ ಸೇವೆ ಮಾಡೋಣವೆಂದು. ಏಕೆಂದರೆ ಫರಿಷ್ಠೆಗಳಾಗದೆ ದೇವತೆಗಳಾಗಲು ಸಾಧ್ಯವಿಲ್ಲ. ಬ್ರಾಹ್ಮಣರಿಂದ ಫರಿಷ್ಠೆಗಳಾಗಲೇಬೇಕಾಗುತ್ತದೆ ಮತ್ತು ಫರಿಷ್ಠ ಎಂಬುದರ ಅರ್ಥವೇ ಆಗಿದೆ ಯಾರಿಗೆ ಹಳೆಯ ಪ್ರಪಂಚ, ಹಳೆಯ ಸಂಸ್ಕಾರ, ಹಳೆಯ ದೇಹದೊಂದಿಗೆ ವೃತ್ತಿಯಿಂದಲೂ ಸಹ ಯಾವುದೇ ಆಕರ್ಷಣೆಯಲ್ಲಿ ಸಂಬಂಧ ಇಲ್ಲ. ಈ ಮೂರರಲ್ಲಿಯೂ ಪಾಸ್ ಆಗಬೇಕು, ಮೂರರಿಂದಲೂ ಮುಕ್ತರಾಗಬೇಕು. ವಾಸ್ತವದಲ್ಲಿ ಡ್ರಾಮಾದಲ್ಲಿ ಮೊದಲು ಮುಕ್ತಿಯ ಆಸ್ತಿ, ನಂತರ ಜೀವನ್ಮುಕ್ತಿಯ ಆಸ್ತಿ ಇದೆ. ಮುಕ್ತಿಧಾಮವನ್ನು ಬಿಟ್ಟು ನಾವು ಜೀವನ್ಮುಕ್ತಿಯಲ್ಲಿ ಹೋಗಲು ಸಾಧ್ಯವಿಲ್ಲ. ಅಂದ ಮೇಲೆ ಫರಿಷ್ಠ ಅರ್ಥಾತ್ ಮುಕ್ತ ಮತ್ತು ಮುಕ್ತ ಫರಿಷ್ಠೆಗಳೇ ನಂತರ ಜೀವನ್ಮುಕ್ತ ದೇವತೆಗಳಾಗುವರು. ಅಂದಾಗ ಎಷ್ಟು ಪರ್ಸೆಂಟೇಜ್ ಫರಿಷ್ಠೆಗಳಾಗಿದ್ದೀರಿ ಅಥವಾ ಬ್ರಾಹ್ಮಣರಾಗುವುದರಲ್ಲಿಯೇ ಖುಷಿಯಾಗಿದ್ದೀರಾ? ಫರಿಷ್ಠೆಗಳಾಗುವುದು ಎಂದರೆ ಅವ್ಯಕ್ತ ಫರಿಷ್ಠ ಸ್ವರೂಪ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿಯಿದೆ ಎಂದರ್ಥ. ಯಾರಿಗೆ ಫರಿಷ್ಠ ಸ್ಥಿತಿಯೊಂದಿಗೆ ಪ್ರೀತಿ ಇಲ್ಲವೋ ಅವರಿಗೆ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಎಂಬುದನ್ನು ತಂದೆಯು ಒಪ್ಪುವುದಿಲ್ಲ. ಪ್ರೀತಿಯ ಅರ್ಥವೇ ಆಗಿದೆ ಸಮಾನರಾಗುವುದು. ಬ್ರಹ್ಮ ತಂದೆಯು ಫರಿಷ್ಠೆಯಾಗಿದ್ದಾರಲ್ಲವೇ? ಫರಿಷ್ಠೆಯಾಗಿ ತಮ್ಮೆಲ್ಲರನ್ನೂ ಫರಿಷ್ಠೆಗಳನ್ನಾಗಿ ಮಾಡಲು ಫರಿಷ್ಠೆಗಳ ಪ್ರಪಂಚದಲ್ಲಿ ಕಾಯುತ್ತಿದ್ದಾರೆ. ಕೇವಲ ಬ್ರಹ್ಮ ತಂದೆಯೊಂದಿಗೆ ಬಹಳ ಪ್ರೀತಿ ಇದೆ. ಎಷ್ಟು ವರ್ಣನೆ ಮಾಡುವುದು ಎಂದು ಬಾಯಿಯಿಂದ ಹೇಳಬೇಡಿ. ಬ್ರಹ್ಮ ತಂದೆಯು ಕೇವಲ ಹೇಳುವುದರಿಂದ ಖುಷಿ ಪಡುವುದಿಲ್ಲ. ಅವರ ಸಮಾನರಾಗಿ ತೋರಿಸಿ, ಆಗ ಖುಷಿ ಪಡುತ್ತಾರೆ. ಭಕ್ತರು ನಿಮಗಿಂತಲೂ ಚೆನ್ನಾಗಿ ಹೇಳುತ್ತಾರೆ. ಎಷ್ಟು ಪ್ರೀತಿಯ ಹಾಡುಗಳನ್ನು ಹಾಡುತ್ತಾರೆಂದರೆ ಅನೇಕರನ್ನು ಖುಷಿಪಡಿಸುತ್ತಾರೆ ಮತ್ತು ಅಳುವಂತೆಯೂ ಮಾಡುತ್ತಾರೆ. ಅವರೆಲ್ಲರೂ ಕೇವಲ ಹೇಳುವವರಾಗಿದ್ದಾರೆ, ತಾವು ಆಗುವವರಾಗಿದ್ದೀರಿ. ಒಂದು ವೇಳೆ ಕೇವಲ ಹೇಳುತ್ತಾ ಇರುತ್ತೀರೆಂದರೆ ತಿಳಿದುಕೊಳ್ಳಿ, ಈಗಲೂ ಭಕ್ತಿಯ ಅಂಶವು ಉಳಿದುಕೊಂಡಿದೆ. ಅವರಿಗೆ ಜ್ಞಾನಿ, ಯೋಗಿ, ಆತ್ಮರೆಂದು ಹೇಳುವುದಿಲ್ಲ. ಅದಕ್ಕೆ ಬದಲಾಗಿ ಭಕ್ತ, ಯೋಗಿ, ಆತ್ಮರೆಂದು ಹೇಳಲಾಗುತ್ತದೆ. ಈಗ ಏನು ಮಾಡುವಿರಿ? ಯಾವುದಾದರೂ ನವೀನತೆಯನ್ನು ತೋರಿಸುತ್ತೀರಾ ಅಥವಾ ಈ ವರ್ಷ ಮಾಡಿದ್ದನ್ನೇ ಮಾಡುತ್ತೀರಾ? ಇಂತಹ ಸಮಯವೂ ಬರುವುದು ಯಾವಾಗ ಬಾಪ್ದಾದ ಯಾರು ಮಾಡುವವರಿದ್ದಾರೆಯೋ, ಆಗುವವರಿದ್ದಾರೆಯೋ, ಕೇವಲ ಹೇಳುವವರಲ್ಲವೋ, ಕೇವಲ ಅವರೊಂದಿಗೆ ಮಿಲನ ಮಾಡುತ್ತೇವೆ. ಈಗಂತೂ ಎಲ್ಲರಿಗೂ ಅನುಮತಿ ಕೊಡುತ್ತೇವೆ. ಭಾವನೆಯವರು ಬರಲಿ, ಜ್ಞಾನಿ, ಯೋಗಿ, ಆತ್ಮರು ಮಿಲನ ಮಾಡಲಿ ಎಂದು ಹೇಳುತ್ತೇವೆ. ಆದರೆ ಮುಂದೆ ಸಮಯವು ಪರಿವರ್ತನೆ ಆಗಲೇಬೇಕಾಗಿದೆ. ಆದ್ದರಿಂದ ತಮ್ಮ ಮೇಲೆ ಇನ್ನೂ 10 ಪಟ್ಟು ಅಂಡರ್ಲೈನ್ ಮಾಡಿಕೊಂಡು ಹೇಗಾಗುವುದು, ಹೀಗೇಕೆ ಮಾಡಿದೆವು ಎಂಬುದನ್ನು ನೋಡಿಕೊಳ್ಳಿರಿ. ಒಂದು ವೇಳೆ ತಾವು ಪುರುಷಾರ್ಥದಲ್ಲಿ ಕಠಿಣವಾಗಿ ನಿಲ್ಲುವುದಿಲ್ಲವೆಂದರೆ ತಂದೆಯೇ ಕಠಿಣವಾಗಬೇಕಾಗುತ್ತದೆ. ಈಗಂತೂ ತಂದೆಯ ಪ್ರೀತಿ ಸ್ವರೂಪದಿಂದ ನಡೆಯುತ್ತಿದ್ದೀರಿ, ಬೆಳೆಯುತ್ತಿದ್ದೀರಿ. ಆದರೆ ಸದ್ಗುರುವಿನ ರೂಪವು ಧರ್ಮರಾಜನದಲ್ಲ. ಸದ್ಗುರುವಿನ ಆಜ್ಞೆಯು ಶಿರಸಾವಹಿಸಿ ಮಾಡಬೇಕೆಂದು ಗಾಯನವಿದೆ. ಈಗಂತೂ ಬಾಪ್ದಾದ ಮಧುರ ಮಕ್ಕಳೇ, ಪ್ರಿಯ ಮಕ್ಕಳೇ ಎಂದು ಹೇಳಿ ನಡೆಸುತ್ತಿದ್ದಾರೆ. ಒಂದು ವೇಳೆ ಪ್ರೀತಿ ಇದೆ, ಮಿಲನದ ಬಾಯಾರಿಕೆ ಇದೆ ಎನ್ನುವುದಾದರೆ ಸಮಾನರಾಗಿ ಮಿಲನ ಮಾಡಿರಿ. ಮಹಾನ್ ಅಂತರದಲ್ಲಿ ಮಿಲನ ಮಾಡಬೇಡಿ. ಸಮಾನರಾಗಿ ಮಿಲನ ಮಾಡುವುದರಲ್ಲಿ ಬಹಳ ಆನಂದವಿದೆ. ಈ ಆನಂದವೇ ಭಿನ್ನವಾಗಿದೆ. ಒಳ್ಳೆಯದು. ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ, ದೃಷ್ಟಿ ತೆಗೆದುಕೊಂಡಿರಿ. ಮತ್ತೆ ಅಲ್ಲಿ ಹೋದ ಮೇಲೆ ಯಾವುದೋ ನಿರ್ಬಲತೆ ಬಂದು ಬಿಟ್ಟಿತು.
ಶಕ್ತಿ ಸಿಕ್ಕಿತು ಮತ್ತು ಕೆಲಸದಲ್ಲಿ ತಂದೆವು. ಒಂದೆರಡು ಬಾರಿ ವಿಜಯಿಗಳೂ ಆದೆವು, ನಂತರ ಬಲಹೀನರಾಗಿ ಬಿಟ್ಟೆವು ಎಂಬುದಲ್ಲ. ಇದು ತಮ್ಮ ಪ್ರಕಾರದ ಮಿಲನವಾಗಿದೆ. ಆದರೆ ಯಥಾರ್ಥ ಪ್ರೀತಿ, ಯಥಾರ್ಥ ಮಿಲನವು ಇದಕ್ಕಿಂತಲೂ ಬಹಳ ಉನ್ನತವಾಗಿದೆ, ಬಹಳ ಬಹಳ ಪ್ರಿಯವಾಗಿದೆ ಎಂಬುದರ ಅನುಭವ ಮಾಡಿರಿ. ತಿಳಿಯಿತೆ? ಸದ್ಗುರುವಿನ ಆಜ್ಞೆಯನ್ನು ಯಾರು ಒಪ್ಪಲಿಲ್ಲವೆಂದರೆ ಇವರು ಸದ್ಗುರು ಅಲ್ಲವೇ? ತಂದೆಯ ಮುಂದೆ ಮಕ್ಕಳ ತುಂಟಾಟವು ನಡೆಯುತ್ತದೆ. ಒಂದು ವೇಳೆ ತಂದೆಯೊಂದಿಗೆ ಸತ್ಯ ಪ್ರೀತಿ ಇದೆ ಎನ್ನುವುದಾದರೆ ಈ ವರ್ಷದಲ್ಲಿ ಫರಿಷ್ಠ ಸಮಾನರಾಗಿ ತೋರಿಸಿ. ಈಗ ಇಷ್ಟೊಂದು ಮಂದಿ ಮಿಲನ ಮಾಡಲು ಬಂದಿದ್ದೀರಿ, ಇದು ಬಹಳ ಚೆನ್ನಾಗಿದೆ. ಆದರೆ ಇನ್ನೂ ಚೆನ್ನಾಗಿ ಮಾಡಬೇಕಾಗಿದೆ. ಪ್ರೀತಿ ಮಾಡುವುದು ಮತ್ತು ಪ್ರೀತಿಯನ್ನು ನಿಭಾಯಿಸುವುದರಲ್ಲಿ ಅಂತರವಿದೆ. ಪ್ರೀತಿ ಮಾಡುವವರಂತೂ ಎಲ್ಲರೂ ಆಗಿದ್ದೀರಿ. ಒಂದು ವೇಳೆ ಪ್ರೀತಿ ಇಲ್ಲದಿದ್ದರೆ ಇಷ್ಟೊಂದು ಮಂದಿ ಏಕೆ ಬರುತ್ತೀರಿ? ಆದರೆ ಪ್ರೀತಿ ಮಾಡುವುದು ಮತ್ತು ನಿಭಾಯಿಸುವುದರಲ್ಲಿ ಅಂತರವಾಗಿ ಬಿಡುತ್ತದೆ. ಪ್ರೀತಿ ಮಾಡುವವರು ಅನೇಕರಿರುತ್ತಾರೆ, ಆದರೆ ನಿಭಾಯಿಸುವವರು ಎಷ್ಟು ಮಂದಿ ಇರುತ್ತಾರೆ? ಅಂದ ಮೇಲೆ ತಾವು ನಿಭಾಯಿಸುವವರಾಗಿದ್ದೀರಾ? ನಿಭಾಯಿಸುವವರು ಇನ್ನೂ ಬೇಕು ಬೇಕು ಎಂದು ಹೇಳುವುದಿಲ್ಲ. ಕೇವಲ ಬಾಯಿಂದಲ್ಲ, ಎಲ್ಲವೂ ಪ್ರತ್ಯಕ್ಷವಾಗಿದೆಯೇ? ತಿಳಿಸಿದೆವಲ್ಲವೇ? ತಪಸ್ಸಿನ ಚಾರ್ಟ್ನಲ್ಲಿಯೂ ತಮಗೆ ಅಂಕಗಳು, ಸರ್ಟಿಫಿಕೇಟ್ ಕೊಟ್ಟುಕೊಳ್ಳುವವರು ಅನೇಕರಿದ್ದಾರೆ. ಆದರೆ ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ಕೆಲವರಿಗೆ ಪ್ರಾಪ್ತಿಯಾಗುತ್ತದೆ. ಚಾರ್ಟನ್ನು ಇಡುವವರು ಅನೇಕರಿದ್ದಾರೆ. ತಮಗೆ ಬಹಳ ಚೆನ್ನಾಗಿ ಇದ್ದೇವೆ ಎಂದು ಸರ್ಟಿಫಿಕೇಟ್ ಕೊಟ್ಟುಕೊಳ್ಳುವವರು ಅನೇಕರಿದ್ದಾರೆ. ಅನೇಕರಲ್ಲ, ಆದರೆ ಕೆಲವರಿದ್ದಾರೆ. ಎರಡನೆಯ ನಂಬರಿನವರು ಅನೇಕರಿದ್ದಾರೆ. ಆದರೆ ಎಲ್ಲರ ಬಾಯಿಯಿಂದ ಇದೇ ಹೊರಬರಲಿ, ಹೌದು, ಇವರು ನಂಬರ್ 1 ಇದ್ದಾರೆ ಎಂದು. ಎಲ್ಲರ ಹೃದಯದಿಂದ ಈ ಆಶೀರ್ವಾದಗಳ ಸರ್ಟಿಫಿಕೇಟ್ ಸಿಗಲಿ. ಅವರಿಗೆ ನಂಬರ್ 1 ಎಂದು ಹೇಳಲಾಗುವುದು. ಕೆಲವು ಮಕ್ಕಳು ಹೇಳುತ್ತಾರೆ, ನಾವಂತೂ ಸರಿಯಾಗಿದ್ದೇವೆ. ಆದರೆ ನಮ್ಮೊಂದಿಗೆ ಕೆಲವು ಆತ್ಮರ ಲೆಕ್ಕಾಚಾರವಿದೆ. ಎಷ್ಟಾದರೂ ಅವರನ್ನು ಸಂತುಷ್ಟಪಡಿಸಲಿ, ಆದರೆ ಅವರು ಸಂತುಷ್ಟರಾಗುವುದಿಲ್ಲ ಎಂದು ಹೇಳುತ್ತಾರೆ. ಬಾಪ್ತಾದ ಮೊದಲು ಹೇಳಿದ್ದೆವು, ಒಂದು ವೇಳೆ ಇಂತಹ ಯಾವುದಾದರೂ ಕಠಿಣ ಲೆಕ್ಕಾಚಾರವಿದ್ದರೂ ಸಹ ಕೊನೆ ಪಕ್ಷ 95% ಆದರೂ ಸರ್ಟಿಫಿಕೇಟ್ ಸಿಗಬೇಕು. 5% ಕಠಿಣ ಲೆಕ್ಕಾಚಾರವಿರಬಹುದು, ಬಲೆ ಅದು ಹೋಗಲಿ. ಆದರೆ 95% ಆದರೂ ಹೃದಯದಿಂದ ಆಶೀರ್ವಾದಗಳು ಸಿಗಲಿ. ಕೆಲವರು ಈ ರೀತಿ ಹೇಳುತ್ತಾರೆ, ಎಲ್ಲರಿಂದ ಸಂತುಷ್ಟರಾಗಿರುವವರು ಯಾರಿದ್ದಾರೆ? ಈ ರೀತಿಯಂತೂ ಯಾರೊಬ್ಬರೂ ಇಲ್ಲ ಎಂದು ಹೇಳುತ್ತಾರೆ. ಹಿರಿಯರ ಪ್ರತಿಯೂ ಯೋಚಿಸುತ್ತಾರೆ, ಇವರಿಂದಲೇ ಬೇಸರ ಪಟ್ಟಿದ್ದಾರೆ. ಇನ್ನು ನಮ್ಮಿಂದ ಬೇಸರವಾದರೆ ಅದೇನು ದೊಡ್ಡ ಮಾತು ಎಂದು ಯೋಚಿಸುತ್ತಾರೆ. ಆದರೆ ಅವರಿಂದ 95% ಹೃದಯದಿಂದ ರಾಜಿಯಾಗಿದ್ದಾರೆ. ದೊಡ್ಡವರ ಮಾತೇ ಬೇರೆಯಾಗಿದೆ. ಹಿರಿಯರು ಕೆಲವೊಮ್ಮೆ ಜಡ್ಜ್ ಆಗಲೇಬೇಕಾಗುತ್ತದೆ ಅಂದಾಗ ಇಬ್ಬರಲ್ಲಿ ಒಬ್ಬರ ಮಾತನ್ನು ಹೌದು ಎನ್ನಬೇಕಾಗುತ್ತದೆ. ಆಗ ಅವರು ನಮ್ಮ ಹಿರಿಯರು ಬಹಳ ಒಳ್ಳೆಯವರೆಂದು ಹೇಳತೊಡಗುತ್ತಾರೆ. ಮತ್ತು ಯಾರಿಗೆ ಇಲ್ಲ ಎನ್ನುವರೋ ಅವರು ನಮ್ಮ ಹಿರಿಯರು ಒಳ್ಳೆಯವರಲ್ಲ ಎಂದು ಹೇಳತೊಡಗುತ್ತಾರೆ. ಅಂದ ಮೇಲೆ ಜಡ್ಜ್ ಆದವರು ಒಬ್ಬರನ್ನು ಹೌದು ಎನ್ನಲೇಬೇಕಾಗುವುದು. ಅದು ಬೇರೆ ಮಾತಾಗಿದೆ. ಆದರೆ ಹೃದಯದ ತಪಸ್ಸು, ಹೃದಯದ ಪ್ರೀತಿ, ನಿಮಿತ್ತ ಭಾವ, ಶುಭ ಭಾವ, ಈ ಸರ್ಟಿಫಿಕೇಟನ್ನು ಮುಂದಿಟ್ಟುಕೊಳ್ಳಿರಿ. ಹಿರಿಯರಿಂದಲೂ ಸಂತುಷ್ಟರಾಗಿಲ್ಲ, ನಾವಂತೂ ಪಾಸ್ ಆಗಿಬಿಡುತ್ತೇವೆ ಎಂದು ಇದನ್ನು ಕಾಪಿ ಮಾಡಬೇಡಿ. ಒಂದು ವೇಳೆ 95% ಸಂತುಷ್ಟವಾಗಿದ್ದರೆ ನಂಬರ್ ಸಿಕ್ಕಿಬಿಡುವುದು. ತಿಳಿಯಿತೆ?
ಒಳ್ಳೆಯದು. 4 ಕಡೆಯ ಆದಿಪಿತನ ಆದಿ ರಚನೆಯ ಡೈರೆಕ್ಟ್ ರಚನೆಯಾದ ಶ್ರೇಷ್ಠಾತ್ಮರು ಸರ್ವ ಜೀವನ್ಮುಕ್ತಿಯ ಆಸ್ತಿಯನ್ನು ಅನೇಕ ಜನ್ಮಗಳವರೆಗೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮರು, ಸರ್ವ ಬ್ರಾಹ್ಮಣರಿಂದ ಫರಿಷ್ಠೆಗಳು, ಫರಿಷ್ಠೆಗಳಿಂದ ದೇವಾತ್ಮರಾಗುವಂತಹ ಅಧಿಕಾರಿ ಆತ್ಮರು, ಸದಾ ಪ್ಲೇನ್ ಬುದ್ಧಿಯವರಾಗಿ ಸೇವೆಯ ಪ್ಲಾನ್ನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮರು, ತಂದೆಯೊಂದಿಗೆ ಸತ್ಯ ಸ್ನೇಹ ಸತ್ಯ ಪ್ರೀತಿಯನ್ನು ನಿಭಾಯಿಸುವಂತಹ ಸರ್ವ ಸಮೀಪ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ನಿಯಂತ್ರಣ ಶಕ್ತಿಯ ಮುಖಾಂತರ ಬಿರುಗಾಳಿಯನ್ನೂ ಸಹ ಬಳುವಳಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಯಥಾರ್ಥ ಯೋಗಿ ಭವ. ಯಥಾರ್ಥ ಅಥವಾ ಸತ್ಯ ಯೋಗಿ ಯಾರೆಂದರೆ ಯಾರು ತಮ್ಮ ಬುದ್ಧಿಯನ್ನು 1 ಸೆಕೆಂಡ್ನಲ್ಲಿ ಎಲ್ಲಿ ಮತ್ತು ಯಾವಾಗ ತೊಡಗಿಸಲು ಇಚ್ಛಿಸುವಿರೋ ಅಲ್ಲಿ ತೊಡಗಿಸಲು ಸಾಧ್ಯ. ಪರಿಸ್ಥಿತಿ ಹಲ್ಚಲ್ನಾಗಿರಬಹುದು, ವಾಯುಮಂಡಲ ತಮೋಗುಣಿಯಾಗಿರಬಹುದು, ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರಬಹುದು. ಆದರೂ ಸಹ ಸೆಕೆಂಡ್ನಲ್ಲಿ ಏಕಾಗ್ರವಾಗಿ ಬಿಡುವುದು ಇದಾಗಿದೆ ನೆನಪಿನ ಶಕ್ತಿ. ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ಎಷ್ಟೇ ಇರಲಿ, ಆದರೆ ಸೆಕೆಂಡ್ನಲ್ಲಿ ಬಿರುಗಾಳಿ ಮುಂದುವರೆಸುವಂತಹ ಬಳುವಳಿಯಾಗಿ ಬಿಡುವುದು. ಈ ರೀತಿಯ ನಿಯಂತ್ರಣ ಶಕ್ತಿ ಇರಲಿ. ಇಂತಹ ಶಕ್ತಿಶಾಲಿ ಆತ್ಮ ಎಂದೂ ಈ ಸಂಕಲ್ಪ ಮಾಡುವುದಿಲ್ಲ, ಇಷ್ಟವಂತೂ ಇಲ್ಲ, ಆದರೆ ಆಗಿ ಹೋಗುವುದು ಎಂದು. ಸ್ಲೋಗನ್: ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಕರ್ಮ ಮಾಡುವಂಥವರೇ ವಿಘ್ನ ಪ್ರೂಫ್ ಆಗಿಬಿಡುವರು. ಒಳ್ಳೆಯದು. ಓಂ ಶಾಂತಿ.